ರಾಜಬಾರ ರಾಜಬಾರ ರಚನೆಯಂತೆ ಬೋಧೆ ವರಮಾನ ರಾಜಬಾರ ರಾಜಬಾರ ರಚನೆಯಂತೆ ಬೋಧೆ ಪರಮಾಂತ್ರಿ ಶೇಖರನೇ ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳಗಳು ಬೆಳೆದು ಪ್ರಜೆಗಳೆಲ್ಲರೂ ಬೆಳಗಳು ಬೆಳೆದು ಪ್ರಜೆಗಳೆಲ್ಲರೂ ಸೌಖ್ಯ ಸುಖತಿ ಬಾಳು ತೀರ್ಪರೆ ಸೌಖ್ಯ ಸುಖತಿ ಬಾಳು ತೀರ್ಪರೆ ರಾಜಬಾರ ರಾಜಬಾರ ರಚನೆಯಂತೆ ಬೋಧೈ ವರಮಾಂತ್ರಿ ಶೇಖರನೇ ಆಜನೋನ ಗೊತ್ತಲ್ಲಿರೋತಿಹ ಶತ್ರು ರಾಜರ ಸುತ್ತಲಿರೋತಿಹ ಶತ್ರು ರಾಜರು ತಪ್ಪ ಕಾಣಿಗೆ ವಾಪಿಸೋವರ ತಪ್ಪ ಕಾಣಿಗೆ ವಾಪಿಸೋವರ ರಾಜಬಾರ ರಾಜಬಾರ ರಚನೆಯಂತೆ ಬೋಧೈ ಪರಮಾಂತ್ರಿ ಶೇಖರನೇ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಪ್ರಭು. ಭುವನಾಧೀಶರೇ ಬೋರಿ ವಿಲಾಸರೆ ಅವತರಿಸೈ ಮುದಲಿ ಭುವನಾಧೀಶರೇ ಬೋರಿ ವಿಲಾಸರೆ ಅವತರಿಸೈ ಮುದಲಿ ರಾಜ ರಾಜೀವ ಸುಖಮಯ ತೇಜಾಭಿಷೇಕ ಭುವನಾಧೀಶರೇ ಸೈ ಮುದಲಿ ಮಳೆಗಳು ಲೀಲೆಯ ತೋರುವರೆ ಕಾಲಾನುಕಾಲಕ್ಕೆ ಬೀಳುತ್ತೆ ಮಳೆಗಳು ಲೀಲೆಯ ತೋರುವರೆ ಸತ್ಯಾಧರ್ಮದ ಸಮಸ್ತ ಪ್ರಜೆಗಳು ಸುಖದಿ ಬಾಳುವರೆ ಸತ್ಯಾಧರ್ಮದ ಸಮಸ್ತ ಪ್ರಜೆಗಳು ಸುಖದಿ ಬಾಳುವರೆ ಭುವನಾಧೀಶರೇ ಬುರಿ ವಿಲಾಸನೆ ಅವತರಿಸೈ ಮುದಲಿ ಕಾಲಾನುಕಾಲಕ್ಕೆ ಬೀಳುತ್ತೆ ಮಳೆಗಳು ಲೀಲೆಯ ತೋರುವರೆ ಕಾಲಾನುಕಾಲಕ್ಕೆ ಬೀಳುತ್ತೆ ಮಳೆಗಳು ಲೀಲೆಯ ತೋರುವರೆ ಸತ್ಯಾಧರ್ಮದಿ ಸಮಸ್ತ ಪ್ರಜೆಗಳು ಸುಖದಿ ಬಾಳುವರೆ ಸತ್ಯಾಧರ್ಮ ನಿತ್ಯೋತ್ಸವದಿ ರಾಜೀಪುರದೈ ಪ್ರಜೆ ಸತ್ಯಾನಂದದಲ್ಲಿ ಕಾಲಾನುಕಾಲಕ್ಕೆ ಬೀಳುತ್ತೆ ಮಳೆಗಳು ಲೀಲೆಯ ತೋರುವರೆ ಭುವನಾಧೀಶರೇ ಬುರಿ ವಿಲಾಸನೆ ಅವತರಿಸೈ ಮುದಲಿ ವಿವರಿಪೆ ರಾಜ ರಾಜೀವ ಸುಖಮಯ ತೇಜಾಭಿಷೇಕ. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ
ಕಾಲಾನುಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸೌಖ್ಯದಿಂದಿರೋರು. ಬೇಸ್, ಬಹಳ ಸಂತೋಷವಾಯಿತು. ಪೀಠವನ್ನು ಅಲಂಕರಿಸು. ಅಪ್ಪಣೆ ಪ್ರಭು. ಲೈ ಸೈನಾಧೀಕ್ಷರೇ. ಮಹಾಪ್ರಭು. ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರೋ ದೇಹ ಶತ್ರು ಸೈನ್ಯವ ಸುತ್ತಲಿರೋ ದೇಹ ಶತ್ರು ಸೈನ್ಯವ ಮುತ್ತಿ ಬಿಡಿಯುದ ಮಾತ ಸೈನ್ಯವ ಮುತ್ತಿ ಬಿಡಿಯುದ ಮಾತ ಸೈನ್ಯವ ಬಿತ್ತರದಿಂದಲೂ ತತ್ತರಿಪರೆ ಬಿತ್ತರದಿಂದಲೂ ತತ್ತರಿಪರೆ ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೈನಾಧೀಕ್ಷರೇ, ಮಹಾಪ್ರಭು. ನಮ್ಮ ಸೈನ್ಯವು ಪರರ ಸೈನ್ಯದೊಡನೆ ಯಾವ ರೀತಿಯಿಂದ ವರ್ತಿಸುತ್ತಿರುವುದು ಅದನ್ನು ತಿಳಿಸಿ. ಅಪ್ಪಣ ಪ್ರಭು. ಪಡ ಪಡ ಬ್ರಹ್ಮಾಂಡವ ಪಡ ಪಡ ಬ್ರಹ್ಮಾಂಡವ ಪಡ ಪಡ ವಿರೋಳ್ ಪಡ ಪಡ ಬ್ರಹ್ಮಾಂಡವ ಪಡ ಪಡವಿರೋಳ್ ಈಡಾಡಿ ಬಿಡುವೆನ ಸೈನ್ಯವನ ಕಡು ಸಾಹಸದಿ ಮೆರೆಯುತ್ತೆ ಕಡು ಸಾಹಸದಿ ಮೆರೆಯುತ್ತೆ ಬೊಡೆಯುತ್ತೆ ಈ ಗದೆಯೋಳ್ ಆ ಸೈನ್ಯವನ ಮಹಾಪ್ರಭು ಲಾಲಿಸೋ ಲಾಲಿಸೋ ಬೆಳಗನೆ ಕಪ್ಪು ಭಾತಿಯ ಲಾಲಿಸೋ ತಂಡ ತಂಡದ ಟ್ರಿಪ್ಪು ಕಂಡ್ರೆ ಸಿಮಂಡಗಳ ತಂಡ ತಂಡದ ಟ್ರಿಪ್ಪು ಕಂಡ್ರೆ ಸಿಮಂಡಗಳ ಪುಂಡ ಪ್ರಚಂಡ ಪೊರ್ದಂಡ ದಿಮೆರಜುವೆ ಪುಂಡ ಪ್ರಚಂಡ ಪೊರ್ದಂಡ ದಿಮೆರಜುವೆ ಭೂಪಾತಿಯ ಲಾಲಿಸೋ ಬೆಳಗನೆ ಕಪ್ಪು ಭಾತಿಯ ಲಾಲಿಸೋ ದರೆ ದರಿಯ ಕದು ಚೋರಾರ ಬಡೆಯೊಬ್ಬೆ ದರೆ ದರಿಯ ಕದು ಚೋರಾರ ಬಡೆಯೊಬ್ಬೆ ಪುಂಡ ಪ್ರಚಂಡ ಬರ್ದಂಡ ದಿಮೆರೆಯೊಬ್ಬೆ ಪುಂಡ ಪ್ರಚಂಡ ಬರ್ದಂಡ ದಿಮೆರೆಯೊಬ್ಬೆ ಭೂಪಾತಿಯ ಲಾಲಿಸೋ ಬೆಳಗನೆ ಕಪ್ಪು ಭಾತಿಯ ಲಾಲಿಸೋ ಭಲೆ ಭಲೆ ಸೈನಾಧೀಕ್ಷರೇ. ಸೊತ್ತು ಪರಿದ ಸೈನ್ಯ ಯತ್ತ ಪದರು ಬಿಡದೆ ಸೊತ್ತು ಪರಿದ ಸೈನ್ಯ ಯತ್ತ ಪದರು ಬಿಡದೆ ಕತ್ತಿ ಜಿಂದಲೆ ನಮ್ ಕತ್ತರಿಸುವೆನು ಕತ್ತಿ ಜಿಂದಲೆ ನಮ್ ಕತ್ತರಿಸುವೆನು ಭೂಪಾತಿಯ ಲಾಲಿಸೋ ಬೆಳಗನಿಗ ಭೂಪಾತಿಯ ಲಾಲಿಸೋ ಸೊತ್ತು ಪರಿದ ಸೈನ್ಯ ಯತ್ತ ಪದರು ಬಿಡದೆ ಸೊತ್ತು ಪರಿದ ಸೈನ್ಯ ಯತ್ತ ಪದರು ಬಿಡದೆ ಪುಂಡ ಪ್ರಚಂಡ ಬರ್ದಂಡ ದಿಮೆರೆಯುವೆ ಕತ್ತಿ ಜಿಂದಲೆ ನಮ್ ಕತ್ತರಿಸುವೆನು ಭೂಪಾತಿಯ ಲಾಲಿಸೋ ಬೆಳಗನಿಗ ಭೂಪಾತಿಯ ಲಾಲಿಸೋ ಮಹಾಪ್ರಭು ಸೈನಾಧೀಕ್ಷರೇ,
ಇದುವರೆಗೂ ಬಿಡುವುದೇ ಇಲ್ಲ. ದಿಟ್ಟತನದಿ ಬಂಡರನ್ನು ತುಳಿದು ಎದುರಾದವರ ಎದೆಗಳನ್ನು ಬಗೆದು ಈ ನನ್ನ ಗದಗದಾ ದಂಡದಿಂದ ಅವರ ರುಂಡ ಮುಂಡಗಳನ್ನು ಚಂಡಾಡಿ ರಕ್ತ ಕೋಡಿಯನ್ನೇ ಹರಿಸುವನು, ರಕ್ತ ಕೋಡಿಯನ್ನೇ ಹರಿಸುವನು ಪ್ರಭು. ಮತ್ತೇನಾದರೂ ಇದ್ದರೆ ತಿಳಿಸಬಹುದು ಪ್ರಭು. ಹೇ, ಬಹಳ ಸಂತೋಷವಾಯಿತು. ಬಾ, ನಿನ್ನ ಪೀಠವನ್ನು ಅಲಂಕರಿಸು. ಈ ಪರಿ ಮಂತ್ರಿಯೋ ಕೈನಿ ಬಾರಿ ರೋವಲೆ ಈ ಪರಿ ಮಂತ್ರಿಯೋ ಕೈನಿ ಬಾರಿ ರೋವಲೆ ಚೆನ್ನಯ ರಾಜಗೆ ಕೊರತೆ ಏನಿದೆ. ಚೆನ್ನಯ ರಾಜಗೆ ಕೊರತೆ ಏನಿದೆ. ತೊರೆಯಳು ಧನ್ಯನೋ ಧನ್ಯನಾದೆನು ನ, ಭುವಿಯಳು ಧನ್ಯನೋ ಧನ್ಯನಾದೆನು ನ. ರಾಜನು ನಾನಾಗಿ ತೇಜನೆಂದೆನಿಸಿದೆ. ರಾಜನು ನಾನಾಗಿ ತೇಜನೆಂದೆನಿಸಿದೆ. ರಾಜನು ನಾನಾಗಿ ತೇಜನೆಂದೆನಿಸಿದೆ. ರಾಜ ಸಾಮ್ರಾಜ್ಯಗೆ ನಾ ಪ್ರಭುವೆನಿಸಿ. ರಾಜ ಸಾಮ್ರಾಜ್ಯಗೆ ನಾ ಪ್ರಭುವೆನಿಸಿ. ತೊರೆಯಳು ಧನ್ಯನೋ ಧನ್ಯನಾದೆನು ನ, ಭುವಿಯಳು ಧನ್ಯನಾದೆನು ನ. ಎಂತಹ ಅಪ್ರಜ್ಞ ವೀರರಾದ ಮಂತ್ರಿ ಸೈನಾಧೀಕ್ಷರು ನನ್ನ ರಾಜ್ಯದಲ್ಲಿರುವಾಗ ನನಗಾಗಲಿ ನನ್ನ ಪ್ರಜೆಗಳಿಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರತೆ ಎಂದರೆ ಬೇಸ್ ಬೇಸ್. ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರೆ? ಮಂತ್ರಿವರ್ಯರೇ, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರು. ಸಕಲ ರಾಜ ಮರ್ಯಾದೆಯಿಂದ ಬರಮಾಡಿ. ಅಪ್ಪಣೆ ಪ್ರಭು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಬಂದ ವಿಚಾರವನ್ನು ಮುಂದೆ ತಿಳಿಸುವೆಯಂತೆ. ಯಾರಲ್ಲಿ ನಮ್ಮ ರಾಜಭರ್ತಿಕೆಯನ್ನು ಬರಮಾಡಿ ನಡೆಯಲಿ ರಾಜನರ್ತನ. ಸಮಯವಿದೆ ಬಳ್ಳಿನರ ಸಮಯವಿದೆ ಇದುವೇ ದುರ್ಯೋಧನ ಸಾರ್ವಭೌಮ ನೋಡಿದೆ ನಮ್ಮ ನರ್ತನವನ್ನು. ಇದುವೇ ಗಂಧರ್ವ ಗಾನದುದೆ ಬಳ್ಳಿನರ ಸಮಯವಿದೆ. ಮಂತ್ರಿ ಸೈನಾಧೀಕ್ಷರೇ, ನೋಡಿದೆ ನಮ್ಮ ನರ್ತನವನ್ನು. ನೀವೇ ಸಕಲಕಲ ವಿಚಾರ, ನೀವೇ ಸಕಲಕಲ ವಿಚಾರದ ನಯನ ಮನೋಹರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ. ಕಿವಿದಿಂಪು ನಾದದ ಗಾನ ಸುದೆ. ಕಿವಿದಿಂಪು ನಾದದ ಗಾನ ಸುದೆ.
ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ತಜ್ಜಂ ತಗಂ ತಗಿಡಜಂ ತದಿಗಿಣದು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣದು ತದಿಗಿಣದು ತಗಜಂ ತಗಿಡಜಂ ತದಿಗಿಣದು 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 ತಗಜಿ ಮಿದಕಜೆನು ತಕಜಿ ಮಿದಕಜೆನು ತಕಜಿ ಮಿದಕಜೆನು ದಂ 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 ತಗದಿ ಮಿದಾಕ ಜಣ್ಣು ತಗದಿ ಮಿತಾಕ ಜಣ್ಣು ತಗದಿ ಮಿತಾಕ ಜಣ್ಣು ತಜ್ಜೋ ಮಂತ್ರಿ ಸೇನಾಧೀಕ್ಷರೇ ನೋಡಿದೆ ನಮ್ಮ ನರ್ತನ ತಗದಿ ಮಿತಾಕ ಜಣ್ಣು ತಗದಿ ಮಿತಾಕ ಜಣ್ಣು ತಗದಿ ಮಿತಾಕ ಜಣ್ಣು ತಜ್ಜೋ ತಗದಿ ಮಿತಾಕ ಜಣ್ಣು ತಜ್ಜೋ ತಗದಿ ಮಿತಾಕ ಜಣ್ಣು ತಜ್ಜೋ ತಜ್ಜಂ ತಜಂ ತದಗಿಣಕೋ ಸೇನಾಧೀಕ್ಷರೇ ತಜ್ಜಂ ತಜಂ ತದಗಿಣಕೋ ನೋಡಿದೆ ನಮ್ಮ ನರ್ತನವನ್ನು ತಜ್ಜಂ ತಗಜಂ ತಗಿಣಕ ಸಾರ್ವಭೌಮ ತದಗಿಣಕೋ 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 ತಜ್ಜಂ ತಜ್ಜಂ ತಗಜಂ ತಗಿಡಜಂ ತದಗಿಣಕೋ 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 ತಜ್ಜಂ ತತ್ತ ದಿನ್ನ ತಗ ತಗಿಡ ದಿನ್ನ ತಗ ತತ್ತ ದಿನ್ನ ತಗ ತಗದೆ ತತ್ತ ದಿನ್ನ ತಗ ತಗಿಡ ದಿನ್ನ ತಗ ತತ್ತ ದಿನ್ನ ತಗ ತಗದಿನ ತಾಮ್ 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 ತಗದಿನ ತೈ ತೈ ತಾ ತಾಮ್ ತಾಮ್ ತಗದಿನ ತೈ ತೈ ತಾ ತಾ ದಿನಕ ದಿನ ತೈ ದಿನಕ ದಿನ ತಾ ದಿನಕ ತಗದೆ ತಜ್ಜಂ ತಾಮ್ ಕುನಕ ದಿನ ತೈ ಕುನಕ ದಿನ ತಾಮ್ ಕುನಕ ತಗದೆ ತಜ್ಜಂ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ತಗದೆ ತಜ್ಜಂ ತಾಮ್ ತಕ ತಕ ತಗದೆ ತಜ್ಜಂ ತಾ ಕೆಟಿಕೆಟ ತಗದಿ ಕುದುರೆ ಕೆಟ ತಗದ ಕೆಟಕೆಟ ತಗದಿ ಕುದುರೆ ಕೆಟ ತಗದೆ ತಿನ್ ತಕ ದಿನ ತಾಮ್ ತಾಮ್ ತಕ ತಕ ತಗದೆ ತಿನ್ ತಕ ದಿನ ತಾಮ್ ತಕ ತಕ ತಗದೆ ತಿನ್ ತಕ ತಗದೆ ತಿನ್ ತಕ ದಿನ ತಾಮ್ ತಿನ್ ತಕ ದಿನ ತಾಮ್ ತತ್ತ ತಕ ದಿನ ತಾಮ್ ತಿತ್ತಾಮ್ ತಕ ತೈ ತಿತ್ತೈ ತಕ ತಾಮ್ ತಿತ್ತಾಮ್ ತಕ ತೈ ತಿತ್ತೈ ತಕ ದಿನಕ ದಿನ ತಾಮ್ ದಿನಕ ದಿನ ತೈ ದಿನಕ ದಿನ ತಾಮ್ ದಿನಕ ದಿನ ತೈ ತಕನಕ ದಿನ ದಿನಕ ದಿನ ತಾಮ್ ತಕನಕ ದಿನ ದಿನಕ ದಿನ ತಾಮ್ ತಕನಕ ದಿನ ತಕನಕ ದಿನ ತಾಮ್ ತಕನಕ ತಗದೆ ತಕನಕ ತಗದೆ ತಾಮ್ ತಕನಕ ತಗದೆ ತಕನಕ ತಗದೆ ತಕನಕ ದಿನ ತಾಮ್ ತಕನಕ ತಗದೆ ತಕನಕ ದಿನ ತಕನಕ ದಿನ ತಾಮ್ ತಕನಕ ದಿನ ತಕನಕ ದಿನ ತಾಮ್ ತಕನಕ ತಗದೆ ತಕನಕ ದಿನ ತಾಮ್ ತಕನಕ ದಿನ ತಾಮ್ ತಕನಕ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಅಂದ್ರೆ ಸೇನಾಧೀಕ್ಷರೇ ಮೋದದಿ ಮೈಮನ ಗಳಿಸುವ ಆರದಿ ಮೋರದಿ ಮೈಮನ ಗಳಿಸುವ ಆತದಿ ಮೋದದಿ ಮೈಮನ ಗಳಿಸುವ ಆದದಿ ಮೋದದಿ ಮೈಮನ ಗಳಿಸುವ ಆದದಿ ಮೋದದಿ ಮೈಮನ ಗಳಿಸುವ ಶಂಕರ ರಥದ ಮನೆಯ ಮನ್ನಾರ ಮಧುರ ಮಿಲನ ಶೃಂಗಾರ ರಥದ ಮನೆಯ ಮನ್ನಾರ ಮಧುರ ಮಿಲನ ಇಯವ ಮರೆತು ಮೆರೆತು ಇಯವ ಮರೆತು ಮೆರೆತು ವಿನೋದಗಳು ಆನಂದಿಸುವ ಗಣಂತರದಿ
ಬಳ್ಳಿದರೆ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನದುದೆ ಇದುವೇ ಗಂಧರ್ವ ಗಾನದುದೆ ಬಳ್ಳಿದರೆ ಸಮಯ ಬಾಳಿದರೆ ಸಮಯ ಬಳ್ಳಿನರ ಸಮಯ ಸಮಯವಿದೆ 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 ಮಂತ್ರಿವರ್ಯರೇ, ಮಹಾಪ್ರಭು. ಈ ನರ್ತಕಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಅಪ್ಪಣೆ ಪ್ರಭು. ದುರ್ಯೋಧನ ಸಾರ್ವಭೌಮ, ಗುರುದೇವ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಹೌದು ಗುರುದೇವ, ಎಲ್ಲರೂ ಸುಕ್ಷೇಮದಿಂದಿರು. ಅದು ಹಾಗಿರಲಿ, ಇಷ್ಟೊಂದು ನಿಗೂಢವಾಗಿ ನೀನು ಬರಲು ಕಾರಣವೇನು? ಗುರುದೇವ, ಕುರು ಪಾಂಡವರ ಭೀಕರ ಸಂಗ್ರಾಮ ಒದಗಿ ಬಂದಿರುವುದು. ಅದರಲ್ಲಿ ನೀನು ನನಗೆ ಸಹಾಯಾರ್ಥನಾಗಿ ನಿಲ್ಲಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ನೀನು ನನಗೆ ಸಹಾಯ ಮಾಡಲೇಬೇಕು ಗುರುದೇವ. ಹಾಗಾದರೆ ನೀನು ಕೃಷ್ಣನಲ್ಲಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಕೃಷ್ಣನ ಬಳಿಗೆ ಹೋದೆ. ಆದರೆ ನಾನು ಹೋಗುವುದಕ್ಕೂ ಆ ಪಾರ್ಥನು ಬರುವುದಕ್ಕೂ ಎರಡೂ ಒಂದೇ ಆಯಿತು. ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿನ್ನನ್ನೇ ಅಪೇಕ್ಷಿಸಿ ಬಂದಿರುವೆ ಗುರುದೇವ. ಏನು ಕುರು ಪಾಂಡವರ ಯುದ್ಧವೇ? ಹೌದು ಗುರುದೇವ. ಹಾಗಾದರೆ ಕೃಷ್ಣನಲ್ಲಿಗೆ ನೀನು ಹೋದ ವಿಚಾರವನ್ನು ಯಾರೊಡನೆ ಶಸ್ತ್ರಾಸ್ತ್ರದಿಂದ ಹಿಡಿದು ಹೋರಾಡುವುದಿಲ್ಲ ವಿಚಾರವನ್ನು ಹೌದು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂಬ ಮಾತನ್ನು ಖಚಿತಪಡಿಸಿಕೊಂಡೇ ಬಂದಿರುವನು ಗುರುದೇವ. ಹಾಗಾದರೆ ನಿನಗೆ ಸಹಾಯ ಮಾಡುವೆನು. ಭಯವನ್ನು ಬೇಡೋನೆ ಕೌರವ ಬೋಪ, ಭಯವನ್ನು ಬೇಡೋನೆ ಕೌರವ ಬೋಪ, ರಣದಳು ರೇಪುಗಳ ಜೈಸ ಪ್ರತಾಪ. ಗುರುದೇವ, ರಣದಳು ರೇಪುಗಳ ಜೈಸ ಪ್ರತಾಪ, ಭಯವನ್ನು ಬೇಡೋನೆ ಕೌರವ ಬೋಪ. ಬರುವೆನು ನಾನು ನಿನ್ನ ಸಹಾಯಕ್ಕೆ, ಬರುವೆನು ನಾನು ನಿನ್ನ ಸಹಾಯಕ್ಕೆ, ತುರದೊಳ್ ಪಾಂಡವಾರ ನಾ ಮಾಳ್ಪರೋ. ತುರದೊಳ್ ಪಾಂಡವಾರ ನಾ ಮಾಳ್ಪರೋ, ಭಯವನು ಬೇಡೋನೆ ಕೌರವ ಬೋಪ. ದುರ್ಯೋಧನ ಸಾರ್ವಭೌಮ, ಗುರುದೇವ. ಭಯನ ಪಡೆದಿರು. ಇದು ನಿನ್ನ ಯುದ್ಧವಲ್ಲ, ನನ್ನ ಯುದ್ಧವೆಂದು ಭಾವಿಸಿ ನಾನು ಸೈನ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ನೀನು ನಿನ್ನ ಸೈನ್ಯವನ್ನು ಸಿದ್ಧಪಡಿಸಿಕೋ. ಅನುಗ್ರಹಿತನಾದನು ಗುರುದೇವ. ಮಂಗಳವಾಗಲಿ, ನೀವು ಹೋಗಿ ಬಾ. ಪಾಂಡವರು 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 ಆ ಪಾಂಡವರ ಮುಖಗಳನ್ನು ಎತ್ತಿ ಅವರ ರುಂಡ ಮುಂಡಗಳನ್ನು ಚಂಡಾಡಿ ರಣಚಂಡಿಗೆ ಔತಣವಿಟ್ಟು ಅವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಿ ಬಿಡುವ ಈ ಛಲದಂಕ ಮಲ್ಲ ರಣ ಪ್ರಚಂಡ ತ್ರಿವಿಕ್ರಮ ಸ್ಥೂಲಕಾಯ ನನ್ನದೇ ಜಯ, ನನ್ನದೇ ವಿಜಯ. ಇನ್ನು ನಾಳಿನ ಪಾಂಡವರ ಯುದ್ಧ ರಣಾಂಗಣದಲ್ಲಿ ನಿರ್ಗಮನ. ಯಾದವರ ಗದ ಸೈನ್ಯವು ದೊರಕಿದ್ದಾಯ್ತು. ಇನ್ನ ಪಾಂಡವರ ಗತಿ ಅದೋ ಗತಿ. ಪಾಂಡವರು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿರುವೆನೋ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿರುವೆನೋ ಪಾಂಡವ ಸೈನ್ಯ. ಪಾಂಡವ ಸೈನ್ಯ ಕ್ಷೇತ್ರ ಗುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮಜಾತ ದ್ರೋಣ ಅಶ್ವತ್ಥಾಮರೋ ಸೊಲ್ಲ ಸೈನ್ಯವಾಗಿ ಮಹಾರಥಿಕರು. ಭೀಷ್ಮಜಾತ ದ್ರೋಣ ಅಶ್ವತ್ಥಾಮರೋ ಸೊಲ್ಲ ಸೈನ್ಯವಾಗಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಭೀಮನನ್ನು ಸೇರಿ ಬೀಳುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿ ಬೀಳುವ ವೀರ ಕರ್ಣರು. ಭೀಮನನ್ನು ಭೀಮನನ್ನು ಸೇರಿ ಬೀಳುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿ ಬೀಳುವ ವೀರ ಕರ್ಣರು. ಭೀಮನನ್ನು ಸೇರಿ ಬಿಡುವ ಎಲ್ಲ ತಮ್ಮನು, ಪಾರ್ಥನ ಶಿರ ಹಾರಿ ಬಿಡುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಯಾವುದೋ ಗೋವೊಂದು ನನ್ನನ್ನೇ ಹಿಂಬಾಲಿಸಿ ಬರುತ್ತಿರುವುದಲ್ಲ. ಹಲೋ, ಏನಿದು? ನನ್ನನ್ನೇ ಹಿಂಬಾಲಿಸಿ ವೇಗವಾಗಿ ಬರುತ್ತಿರುವುದಲ್ಲ. ಏನು ಮಾಡಲಿ? ಇರಲಿ, ಒಂದು ಸಾರಿ ಒಂದು ಸಣ್ಣ ಶಿಲೆಯಿಂದ ಬೆದರಿಸಿ ನೋಡುವೆ. ಹೇ ಹೇ ಹೇ! ಅಯ್ಯೋ ವಿಧಿ, ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ನೆಲ ಕುರುಳಿತಲ್ಲ. ಇರಲಿ, ಒಂದು ಸಾರಿ ಎಬ್ಬಿಸಿ ನೋಡುವುದು. ಹೇ ಹೇ ಹೇ! ಓ ಶಿವ ಶಿವ, ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತ್ಯು ಹೊಂದಿತಲ್ಲ. ಹೇ, ಏನು ಎಂತಹ ಕಾರ್ಯವನ್ನು ಮಾಡಿದೆ? ಹೇ ಆತ್ಮ, ಶಿವ ಶಿವ. ಕಟ ಕಟ ಗೋತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಕಟ ಕಟ ಗೋತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ಕೋಪದಲ್ಲಿ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ಕೋಪದಲ್ಲಿ. ಕೊಂದ ಪಾಪದ ಪ್ರೀತಿಯು ಎನಗೆ, ಕೊಂದ ಪಾಪದ ಪ್ರೀತಿಯು ಎನಗೆ ಬಂದಿತು ಈ ಜಗತಿ, ಅಯ್ಯೋ ಬಂದಿತು ಈ ಜಗತಿ. ಕಟ ಕಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಈ ಪಾಪವನ್ನು ಪರಿಹರಿಸಿಕೊಳ್ಳುವ ವಿಧಾನವಾದರೂ ಹೇಗೆ? ಯಾರೊಡನೆ ನಾನು ವಿಚಾರಿಸಲಿ? ಯಾರನ್ನು ನಾನು ಹೇಳಲಿ? ಅಯ್ಯೋ ದುರ್ವಿಧಿಯೇ! ಕೃಷ್ಣ ಕೃಷ್ಣ ಕೃಷ್ಣ!
ಅಗ್ರಜ ಅಗ್ರಜ ನಿನಗೆ ನಮಸ್ಕರಿಸುವೆ. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನಣ್ಣ? ಕೃಷ್ಣ ಕೃಷ್ಣ ನಾನು ಏನೆಂದು ಹೇಳಲಿ ಕೃಷ್ಣ, ಏನೆಂದು ಏನಾಯ್ತು? ಹೇಳಲಿ? ಈ ದಿನ ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಗೆ ಹೋಗುವಾಗ ಯಾವುದೋ ಗೋವೊಂದು ನನ್ನನ್ನು ಹಿಂಬಾಲಿಸಿಯೇ ಹಿಂಸಿಸುತ್ತಿದೆ. ಅದನ್ನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತ್ಯು ಹೊಂದಿತು ಕೃಷ್ಣ, ಮೃತ್ಯು. ಶಿವ ಶಿವ. ಅಗ್ರಜ, ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ಇವೆಲ್ಲವೂ ಮಹಾ ಘೋರಕರವಾದುದಲ್ಲವೇನಣ್ಣ? ಇಷ್ಟೊಂದು ಪ್ರಯಾಸ ಮಾಡಬೇಡ ಕೃಷ್ಣ. ಅಣ್ಣ, ಈ ಕಾರ್ಯವನ್ನು ನೀನೇಕೆಸಗಿದೆ ಅಣ್ಣ? ಕೃಷ್ಣ, ಈ ಪಾಪವನ್ನು ಪರಿಹರಿಸಿಕೊಳ್ಳೋ ಮಾರ್ಗವನ್ನು ತೋರು. ತೋರಿಸೋ ನೀ ಪದವ ಕೃಷ್ಣ, ತೋರಿಸೋ ನೀ ತೋರಿಸೋ ನೀ ಪದವ ಕೃಷ್ಣ, ತೋರಿಸೋ ನೀ ಪದ ಭಾಗ್ಯನಾದೆ ಗತಿಯೇನ ತೋರದೆ. ಪದ ಭಾಗ್ಯನಾದೆ ಗತಿಯೇನ ತೋರದೆ, ಮತಿ ಮಂದನಾದೆ ಪ್ರಭವಾದಗೈದೆ. ಮತಿ ಮಂದನಾದೆ ವೃಷಭವಾದಗೈದೆ. ತೋರಿಸು ನೀ ಪದವ ಕೃಷ್ಣ, ತೋರಿಸು ನೀ ಪದವ. ಕೃಷ್ಣ, ನೀವು ಸಹ ನನ್ನನ್ನು ಪರಿಹಾಸ ಮಾಡಬೇಡ. ಈ ಪಾಪವನ್ನು ಪರಿಹರಿಸಿಕೊಳ್ಳುವ ಮಾರ್ಗವನ್ನು ತೋರು. ಅಣ್ಣ, ಗೋಹತ್ಯೆ ಪಾಪಕ್ಕೆ ಪರಿಹಾರವೇನೂ ಇಲ್ಲ. ನಮ್ಮ ಗುರುಗಳಾದ ಸಾಂದೀಪನ ಮುನಿಗಳು ಹೇಳುತ್ತಿದ್ದರು, ಗೋಹತ್ಯೆ ಪಾಪ ಮಾಡಿದವರು ನಿಂತಲ್ಲಿ ನಿಲ್ಲದೆ, ಕುಂತಲ್ಲಿ ಕೂರದೆ, ಪುನಃ ಪುರಪ್ರವೇಶ ಮಾಡದೆ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ಹೇಳುತ್ತಿದ್ದರಣ್ಣ. ಆದರೆ ನೀನು ಹಾಗೆ ಮಾಡಲು ಸಾಧ್ಯವೇನಣ್ಣ? ಕೃಷ್ಣ, ನೀನು ಹೇಳಿದ ಮೇಲೆ ನಾನು ಮಾಡಲಾರಿನಿ. 21 ದಿನಗಳ ಭೂಪ್ರದಕ್ಷಿಣೆಯನ್ನು ಮಾಡಿ ಪುಣ್ಯ ನದಿಗಳಲ್ಲಿ ಮಿಂದು ಪುಣ್ಯ ಕ್ಷೇತ್ರಗಳಲ್ಲಿ ದರ್ಶನ ಮಾಡಿ ನನ್ನ ಪಾಪವನ್ನು ಪರಿಹರಿಸಿಕೊಂಡು ಬರುವೆನು ಕೃಷ್ಣ. ಅಣ್ಣ, ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಹೇಳಿದರೆ ಕೃಷ್ಣ, ಮುಂದೆ ಆತನ ಗತಿ? ಯಾವ ದುರ್ಯೋಧನ ಯಾರಿಗೆ ಬೇಕು? ಈ ನನಗೆ ಒದಗಿರುವ ಸಂಕಟವನ್ನು ನಾನು ಪರಿಹರಿಸಿಕೊಂಡರೆ ನನಗೆ ಸಾಕು ಕೃಷ್ಣ. ನಾನಿನ್ನು ಬರುವೆನು ಕೃಷ್ಣ. ರಾಜ ವಿಚಾರದಲ್ಲಿ ಎಚ್ಚರಿಕೆ ಆಗಬಹುದಣ್ಣ? ಹಾಗೂ ಬರಲೇ ಕೃಷ್ಣ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಅಣ್ಣನೇನಾದರೂ ಅಲಾಯುಧವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿದ್ದರೆ ಈ 3 ಲೋಕದಲ್ಲಿಯೂ ಆತನನ್ನು ಜಯಿಸುವವರು ಯಾರೂ ಇರಲಿಲ್ಲ. ಆದ್ದರಿಂದ ನಾನು ಈ ಉಪಾಯವನ್ನು ಮಾಡಿ ಅಣ್ಣನನ್ನು ಭೂಪ್ರದಕ್ಷಿಣೆ ಹೊರಡುವಂತೆ ಮಾಡಿರುವೆನು. ಅಣ್ಣನು ಭೂಪ್ರದಕ್ಷಿಣೆ ಮಾಡಿ ಹಿಂದಿರುಗುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಿಬಿಟ್ಟು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರೋ ಹೆಣ್ಣಿನ ಜನ್ಮ ಬೇಡವೋ
ಸುಂದರಿ ದ್ರೌಪದ ಕಳೆದು ಹೋದ ದುರ್ಘಟನೆಗಳನ್ನೇ ನೆನೆದು ಏಕೆ ನಿನ್ನ ಮನಸ್ಸಿನ ಸೈರವನ್ನು ನಾಶಪಡಿಸಿಕೊಳ್ಳುವೆ? ಇನ್ನೇನು ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲ ಸಮೀಪಿಸುತ್ತಿದೆ. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡ ಹೊಡೆದು ಕ್ರಾಂತಿಯ ರಣಮಾರಿಯು ಕೆಣಕಿ ಕಿಡಿಗೈದು ದ್ವೇಷವೆಂಬ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಎಲ್ಲಿ ಅದು ಶಾಂತಿ ಸಮಾಧಾನ ಧರ್ಮಜ ಪರಮ ಸಾತ್ವೀ ಮಣಿ ದ್ರೌಪದಿಯ ಮುಡಿ ಹಿಡಿದು ದಕ್ಕಿಸಿ ಎಳೆ ತಂದು ಕೊಟ್ಟ ಮಾನದೋತ್ರವ ಕಿತ್ತೆಸೆದು ನೆಮ್ಮದಿಯ ಕಡಲೊಡೆದು ಕರಾಳ ರಕ್ಕಸಿಯ ಕಿನ್ನರಿ ನರಿದು ಕೆಂಗಣ್ಣಿನಿಂದ ಕೆದರಿ ನಿಂತಿರುವ ಈ ಕುರುಭೈರವಿಯ ರಕ್ತಾಭಿಷೇಕಕ್ಕೆ ಆ ದುರುಳನ ರಕ್ತ ಕಣ್ಣೀರಿನಿಂದ ಕೇಶಪಾನ ಮಾಡಿಸಿದಾಗಲೇ ಈ ಭೀಮನಿಗೆ ಶಾಂತಿ ಸಮಾಧಾನ ಧರ್ಮಜ. ವೈರಿ ಗುರುಕುಲ ಹದಮರನು ವಧುಸುವನು ವೈರಿ ಗುರುಕುಲ ಹದಮರನು ವಧುಸುವನು ಸಡಿಹಿಮ್ಮೆರೆದು ದುರಹಂಕಾರದಿ ಸಡಿಹಿಮ್ಮೆರೆದು ದುರಹಂಕಾರದಿ ಧಿಕ್ಕರಿಸಿಬಲು ಭಕ್ತಿ ವೈರಿ ಗುರುಕುಲ ಹದಮರನು ವಧುಸುವನು ಅನುದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳು ಅನುದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳು ಒಕ್ಕಸವಲ್ಲವ ಭಕ್ತಿಮಗ ನ್ಯಾಯವೊದಗಿದ ರಕ್ತತರಂ ಒಕ್ಕಸವಲ್ಲವ ಭಕ್ತಿಮಗ ನ್ಯಾಯವೊದಗಿದ ರಕ್ತತರಂ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ತಿಸದಿರುವೊಳಗೆ ದುರ್ಮೂರ್ಖರವರೆಳೆಯನು ಬಗೆದು ವೈರಿ ಗುರುಕುಲ ಹದಮರನು ವಧುಸುವನು ಸಿಡಿಹಿಮ್ಮೆರೆದು ದುರಹಂಕಾರದಿ ಸಿಡಿಹಿಮ್ಮೆರೆದು ದುರಹಂಕಾರದಿ ಧಿಕ್ಕರಿಸಿಬಲು ಭಕ್ತಿ ನಿಂತಿರುವ ವೈರಿ ಗುರುಕುಲ ಹದಮರನು ಗುರುಕುಲ ಹದಮರನು ಸಿಗದ ಅಶೀಲಗಳ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ಎದರದೆ ಗದಗದಾದಂಡ ಪ್ರವೀಣನು ಛಲದ್ವಾರದಂಡ ನಾಯಕನು ಅಖಂಡ ಬರದ ಗಂಡಕ್ಕೆ ಚಕ್ರವರ್ತಿ ಸಾರ್ವಭೌಮ ಪಾಂಡವ ಕುವರರಾದ ನಾವು ಆ ಕಣರು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅಸಹಾಯಕರಂತೆ ತಲೆ ತಗ್ಗಿಸಿ ಕುಳಿತಿದವೆಂದು ಇಡೀ ತ್ರಿಭುವನವೇ ನೋಡಿ ಪರಿಹಾಸ್ಯ ಮಾಡದಿರುವುದೇ ಧರ್ಮಜ. ದೃಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನಗೆ ಕೈ ತೋರಿ ತೊಡೆ ತಟ್ಟಿ ಬಾ ಎಂದು ಕರೆದ ಆ ದುರುಳ ದುರ್ಯೋಧನನ ತೊಡೆಯನ್ನು ಈ ನನ್ನ ಕನಕದಾದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಎಳೆ ತಂದು ವಸ್ತ್ರಾಭರಣ ಮಾಡಲು ಎತ್ತಿಸಿದ ಆ ದುಷ್ಟ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತವನ್ನು ಸೂದಕರ್ಣ ರುಂಡದಲ್ಲಿ ತುಂಬಿ ಕುದಂದ್ರ ಶಕುನಿಯ ಕ್ರೋಧದ ಕೊಬ್ಬನ್ನು ಕೆತ್ತು ಶಾಕಿನಿ ಋಣವರಿಸುವನು. ಇಷ್ಟಾಗದ ಹೊರತು ಈ ಭೀಮನಿಗೆ ಇಲ್ಲ ಶಾಂತಿ ಸಮಾಧಾನ ಧರ್ಮಜ. ದುರುಳ ಕೌರವರನ್ನ ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನ ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ.
ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶಾಂತನಾಗು. ಇನ್ನೇನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವುದಾಗಿ ಅರ್ಜುನದಿಂದ ತಿಳಿದು ಬಂದಿದೆ. ಅವರು ಬಂದ ಕೂಡಲೇ ಮುಂದಾಗುವ ಕಾರ್ಯದ ಬಗ್ಗೆ ಚಿಂತಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಮಂಗಳವಾಗಲಿ ಸಹೋದರಿ. ಕೇಶವ ನಿಮ್ಮಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಕೇಶವ ನಿಮ್ಮಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಕೃಷ್ಣ ಶ್ರೀ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಅನುದಿನ ನಿಮ್ಮನೆ ಸ್ಮರಿಸಿದ ನಮ್ಮನು ನರಳಿಸಿದರು ಆ ಕೌರವರು. ನರಳಿಸಿದರು ಆ ಕೌರವರು. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಕೊರೆ ದೀನರ ದೊರೆ. ಆದರಿಸಿ ಕೊರೆ ದೀನರ ದೊರೆ. ಕಡು ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಬಳಲಿಹ ನಮ್ಮನು ಕೃಷ್ಣ ವನವಾಸದೊಳು ಬಳಲಿಹ ನಮ್ಮನು. ವನವಾಸದಳು ಬಳಲಿಹ ನಮ್ಮನು. ನರಳಿಸಿದರು ಆ ಕೌರವರು. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಕೊರೆ ದೀನರ ದೊರೆಯೇ. ಆದರಿಸಿ ಕೊರೆ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಶ್ರೀ ಹರಿ. ಪರಮಾತ್ಮ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದಿರ ಆ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದೇ ಸರಿ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಪರಮಾತ್ಮ, ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಹಾಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ತಾವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದಾದರೆ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದಿರುವುದು ಉಳಿತಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ನಿಮಗನ್ವಯ ಅಶಾಶ್ವತ ನರಜನ್ ನಿಮಗನ್ವಯ ಅಶಾಶ್ವತ ನರಜನ್ ನಿಮಗನ್ವಯ ಅಶಾಶ್ವತ ನರಜನ್ ಸಮರವನೊಲ್ಲೆನಯ್ಯ ಧರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾವು ಗುರಿಯಾಗುವುದೇ ಕುರುಬಾಂಧವರ ಶವಗಳ ಕಾಂಬುದೇ. ಪರಮಾತ್ಮ, ಧರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾವು ಗುರಿಯಾಗುವುದೇ ಗುರುಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡೆದರು ಅಲ್ಲವೇ ದೇವ? ಹಿಂದೆ ಅನೇಕರು ಒಡೆದಾಡಿ ಮಡೆದರು ಭರತ ಭೂಮಿಯನ್ನು ಯಾರಾಳಿದರು ಸರಿ? ಭರತ ಭೂಮಿಯನ್ನು ಯಾರಾಳಿದರು ಸರಿ? ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ನಿಮಗನ್ವಯ ಅಶಾಶ್ವತ ನರಜನ್ ನಿಮಗನ್ವಯ ಅಶಾಶ್ವತ ನರಜನ್ ನಿಮಗನ್ವಯ ಅಶಾಶ್ವತ ನರಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗೊಟ್ಟಿರುವ ರಕ್ತದ ಕಣಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸುವುದು ಹೇಳುವೆಯಾ ದೇವ? ಅದಕ್ಕೆ ನೀವುಗಳು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಆಗುವಂತೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಆದರೆ ಏನು ಮಾಡುವುದು? ಯುದ್ಧವು ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಇದಕ್ಕೆ ನಮ್ಮ ಅಭಿಮತವೇ
ನಮಗೆ ಸಲ್ಲದು ಪರಮಾತ್ಮ ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು ತಂದೆ ಪಾಂಡು ಜನಕ ನಾಳೆ ವಂದಿಸಬೇಡುವೆ ನಿನಗೆ ತಂದೆ ಪಾಂಡು ಜನಕ ನಾಳೆ ವಂದಿಸಬೇಡುವೆ ನಿನಗೆ ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ ಹೇಳು ಕೃಷ್ಣ ಹೇಳು ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ ತಮ ವಹಿಸಿ ದುಡಿದಿಹನೆ ಕೊಪ್ಪಿದ ಕುರು ರಕ್ತದ ಸರ್ಪಸಿದ್ಧ ಗಜೆಯಳು ಕೊಪ್ಪಿದ ಕುರು ರಕ್ತದ ಸರ್ಪಸಿದ್ಧ ಗಜೆಯಳು ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲಲು ಮಂದ ಪಾಂಡು ಜನಕ ನಾಳೆ ವಂದಿಸಿದೆ ತಂದೆ ಪಾಂಡು ಜನಕ ನಾಳೆ ವಂದಿಸಿದೆ ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು ತಂದಿ ನಮಗೆ ಸಲ್ಲದು ತಂದಿ ನಮಗೆ ಸಲ್ಲದು ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಗ್ರದೆಂಬ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಬಳಸುತ್ತಿದೆ ಅದನ್ನು ಭೇದಿಸಿ ನುಗ್ಗೋಲವೆಂದರೆ ರಾತ್ರಿ ಎಂಬ ಪಾಶ ನಮ್ಮನ್ನು ಬರಲು ಬಿಡುತ್ತಿಲ್ಲ ಚಚೆ ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ವಾಸುದೇವ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮಗೆ ಇಷ್ಟ ದೇವತೆಗಳಾದವು ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ ಛೇ ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ ಅರ್ಜುನ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತನ್ನು ಅನುಮೋದಿಸದಿರುವರೆ ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಖಿನ್ನಳಾಗಿ ನಿಂತೆ ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಅದೇ ಕೇಳಲಣ್ಣ. ದೇವಾ ದೀನ ಬಾಂಧವಾ ಅಸಹಾಯಳಾದೆನ ಮಾಧವ ದೇವಾ ದೀನ ಬಾಂಧವಾ ಅಸಹಾಯಳಾದೆನ ಮಾಧವ ದೇವಾ. ಕುರು ಸಭೆಯಲ್ಲಿ ಮಾನ ಸಂರಕ್ಷಿಸಿ ಕುರು ಸಭೆಯಲ್ಲಿ ಮಾನ ಸಂರಕ್ಷಿಸಿ ದೀನ ರಕ್ಷಕನೆಂಬ ಬಿರುದನೆ ಪಡೆದೆ ದೀನ ರಕ್ಷಕನೆಂಬ ಬಿರುದನೆ ಪಡೆದೆ ಮೌನ ವಹಿಸಿ ಸಂಧಿಯನಿಗೈದೆ ಮೌನ ವಹಿಸಿ ಸಂಧಿಯನಿಗೈದೆ ಧೀನಿಸಲೇ
ಧರ್ಮರಾಯ ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೋಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ದೇವಿ, ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಓಹೋ, ಭೀಮಸೇನ ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾದೋರ್ದಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಪಾಂಚಾಲಿ ಕೈಯಲ್ಲಿ ಸಾಟ ನಡೆದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಮತ್ಸು, ಈ ದಶನಾಮಧೇಯ ನಿಮಗೇಕೆ ಬೇಕು? ಪಾಂಚಾಲಿ, ಈ ಗಾಂಡೀವ್ಯವನ್ನು ಬಿಸಾಡಿ ಕೈಗೆ ದೇವಿ, ಈ ಕೈಗೆ ಬಳೆಯನ್ನು ತೊಟ್ಟಿಕೊಳ್ಳಿ. ಅಣ್ಣ, ಸಹೋದರಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ನಾ ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಆದರೆ ಸತಿ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೋ ಮನೋಹರ ಅಡಗಲಿ ಈ ನಿನ್ನ ಕೂಹ ಕಂಟಕದ ಕರುಳಿರುವ ಬಿರುನುಡಿ. ಕಣ್ಣೀರ ಗರೆದಿರುವಲ್ಲವೇ ನಿನ್ನ ಈ ಒಂದು ಹನಿ ಕಮ್ಮನಿಗೆ ಬದಲಾಗಿ ಹಾಗೆ ಹೆಂಡಿನ ಕಣ್ಣಲ್ಲಿ ಶತಸಹಸ್ರಗಳ ಮಿಡಿ ಕಮ್ಮನಿಗಳನ್ನ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಆ ಕಳಗಿ ಕುರು ಸಮುದ್ರವ ಸೆಳೆದು ತರುವೆನಾ ದುರ್ಯೋಧನ ದುಷ್ಟ ಕೀಟಗಳ
ಬಗೆದು ಬಾವಿಗೆ ದುಶ್ಯಾಸನ ಒಡಲ ಪುಡಿಗುಟ್ಟಿ ದುರ್ಯೋಧನ ತೊಡೆಯ ಸುಬಲಸುದೆ ಕಟ್ಟುವೆನು ಈ ನಿನ್ನ ಬಿರುಮುಡಿಯ ಕೊಡದಿರು ನೀ ವ್ಯತೆಯ ನರಕಮರ್ದನ ಕೇಳೆಂದ ಕಡೆಯ ಅಭಿಮತ ಒಂದು ಶೂನ್ಯತೆಯ ಕುಲ ಹೇಗೆ ತಲೆ ಕಲ್ತು ಗಣಕ ತಲೆಗಳನ್ನು ಕೊಚ್ಚಿ ಎಣಗಳನ್ನು ರಣದಾವ ಮುಗಿಸಿಕೊಳ್ಳುವೆ ಒಂದು ಶೂನ್ಯತೆಯ ಕುಲ ಹೇಗೆ ತಲೆ ಕಲ್ತು ಗಣಕ ತಲೆಗಳನ್ನು ಕೊಚ್ಚಿ ಎಣಗಳನ್ನು ರಣದಾವ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ ಪಾಂಡವರ ರತಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೇರಿ ಪಾಂಡವರ ರತಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಚಂಡ ಎಲುಬುಗಳ ಕುಂಡರಿ ತೀರನ ಚಂಡಿಯೌತಣವ ಮಾಡಿದುವೆ ಕಂಡ ಎಲುಬುಗಳ ಕುಂಡರಿ ತೀರನ ಚಂಡಿಗೌತಣವ ಮಾಡಿದುವೆ ಮೋಡ ತನ್ಮಯ ಆರ್ಭಟಿಸಿ ಮನಗದ ಯಾಪ ತಂಡವನ್ನು ತೋರ್ಪಡಿಸಿ ಮೋಡ ತನ್ಮಯ ಆರ್ಭಟಿಸಿ ಜೀವನಗದ ಯಾಪ ತಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ತಿರುಗಿಸಿ ನೆಲಕ್ಕಪ್ಪಳಿಸುವೆ ಪ್ರಭು ಕುಲ ಹೇದಿಗಳನ್ನು ತಲೆ ತಂದುರನಗೆ ತಲೆಗಳನ್ನು ಕೊಚ್ಚಿ ಹೆಣಗಳನ್ನು ವಿರಣ ದಾಹ ಮುಗಿಸಿಕೊಳ್ಳುವೆ ಬಲು ಶೂನ್ಯತೆಯ ಬಲು ಶೂನ್ಯತೆಯ ಕುಲ ಹೇದಿಗಳನ್ನು ತಲೆ ತಂದುರನಗೆ ತಲೆಗಳನ್ನು ಕೊಚ್ಚಿ ಹೆಣಗಳನ್ನು ರಣದಾವ ಮುಗಿಸಿಕೊಳ್ಳುವೆ ರಣದಾವ ಮುಗಿಸಿಕೊಳ್ಳುವೆ ದುಷ್ಟದಾಯಾದಿಗಳ ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿಗೌತಣವ ಮಾಡಿಸುವೆ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದಿತೆ. ಮರಿದಿರೆಗೆ ನಮಗೆ ನಾನಾ ರೀತಿಯ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರ ಪಾಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರ ವಿಧ ವಿಜಯನೆಂಬ ಪೆಸರೋ ಹರಿಗಳ ಜಗೈಯಲ್ ಹರಿಗಳ ಜಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಸುವುದು ತರವೆ ಧರ್ಮ ಜಗೆ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಸಹೋದರ ಧರ್ಮನಂದನ, ಪರಮಾತ್ಮ, ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಭೀಮಾರ್ಜುನರು ಸಂಧಿಗೆ ಒಪ್ಪಿಕೊಂಡರೆ ವಿನಃ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನಗೊಳಿಸುವ ಶಕ್ತಿ ಇಲ್ಲದೆ ತವಕಪಡುತ್ತಿದ್ದರು. ಇಂತಹ ಸಂದಿಗ್ಧೆಯ ಪರಿಸ್ಥಿತಿಯಲ್ಲಿ ತಾವು ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಪರಮಾತ್ಮ, ಕಾಳಗೈವುದು ಅಸಮತವೆನಗೆ ಕಾಳಗೈವುದು ಅಸಮತವೆನಗೆ
ಚಾಳಿಸಬೇಡೆನ್ನ ಬೇಡುವೆ ದೇವ. ಚಾಳಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜವ ಪಡೆವಾ ಕೃಷ್ಣ. ಕೃಷ್ಣ ಶಾಂತಲ ಕೃಷ್ಣ ಕೃಷ್ಣ. ಶಾಂತಿಯಿಂದಲೇ ರಾಜವ ಪಡೆವಾ. ಶಾಂತಿಯಿಂದಲೇ ರಾಜವ ಪಡೆವಾ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಕದನದಿಂದೊದಗುವ ಪಾಪದ ಫಲವೇಕೆ. ಕದನದಿಂದೊದಗುವ ಪಾಪದ ಫಲವೇಕೆ. ಕದನವು ಬೇಳೆ ಮಗೆ ಏ ದೇವ. ಕದನವು ಬೇಳೆ ಮಗೆ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ ಮುಕುಂದ. ನನ್ನ ಸಮಸ್ತ ವಿಚಾರವನ್ನು ಅರಿತಂತ ಪ್ರಭು ನೀವು. ಇನ್ನು ಮುಂದೆ ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ ಪ್ರಭು. ಪರಮಾತ್ಮ, ಚಿಂತೆಯ ಬಿಡು ಬಿಡು ಕುಂತೆ ಕುಮಾರ ಸಂತಸಬಾರ್ಬೋದೋಗೆ. ಬಿಡು ಬಿಡು ಕುಂತೆ ಕುಮಾರ ಸಂತಸಬಾರ್ಬೋದೋಗೆ. ಅರಸದೆ ಪೋಗಿನ ಸಂಧಿಯ ಗೈಯುವೆ. ಅರಸದೆ ಪೋಗಿನ ಸಂಧಿಯ ಗೈಯುವೆ. ಚಿಂತಿಪುದೆ ತಗೆ ಪರೆ ಪರೆ. ಚಿಂತಿಪುದೆ ತಗೆ ಪರೆ ಪರೆ. ಚಿಂತೆಯ ಬಿಡು ಬಿಡು ಕುಂತೆ ಕುಮಾರ ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದೇ ಧರ್ಮನಂದನ? ಆಗಬಹುದು ಪರಮಾತ್ಮ. ಅಣ್ಣ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ನೀ ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ಸಹೋದರಿ, ಸಂತಪಿಸುವೆಯೇ ಸೋದರಿ, ಚಿಂತೆಯಂತೆ ಹೋದೆ ಸಂತೈಸಲು ನಾನಿರೆ. ಸಂತಪಿಸುವೆಯೇ ಸೋದರಿ, ಚಿಂತೆಯಂತೆ ಹೋದೆ. ಕುರು ರಾಜಸಭೆಯಲ್ಲಿ ದುರುಳದು ಶಾಸನ. ಹೌದಮ್ಮ, ಕುರು ರಾಜಸಭೆಯಲ್ಲಿ ದುರುಳದು ಶಾಸನ. ಸಿರೆಯನ್ನು ಸೆಳೆವಾಗ ಮೊರೆ ಇಡುತ್ತಾನೇನೋ. ಸಿರೆಯನ್ನು ಸೆಳೆವಾಗ ಮೊರೆ ಇಡುತ್ತಾನೇನೋ. ಕರೆಯ ಕೃಷ್ಣ 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 ಎಂದು. ಹೌದಮ್ಮ, ಕರೆಯ ಕೃಷ್ಣ
ಕೃಷ್ಣ ಕೃಷ್ಣ ಎಂದು ಕರೆದ ತಕ್ಷಣದಿ ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ ಸಂತಪಿಸುವೆ ಏಕೆ ಸೋದರಿ ಚಿಂತೆಯಂತೆ ಹೋದೆ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆಯಂತೆ ಹೋದೆ ಎಂತೆ ಹೋದೆ ಎಂತೆ ಹೋದೆ ಸೋದರಿ ಅಣ್ಣ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನಾನು ಬರುವಷ್ಟರಲ್ಲಿ ಭೀಮಾರ್ಜುನರನ್ನು ಯುದ್ಧಕ್ಕೆ ಸಿದ್ಧ ಮಾಡುವ ಭಾರ ನಿನ್ನದು. ನಾನಿನ್ನು ಬರಲೇ? ಆಗಲಿ ಅಣ್ಣ.